ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಬುಧವಾರ ಗಂಟೆ ಈಗ 7 ಹೊತ್ತಾಗ್ತಾ ಬಂತು. ಈಗ ಬ್ಲಾಗ್ನ ಶುರು ಮಾಡಿದ್ದೀನಿ. ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವತ್ತು 6:30 ಎದ್ದು ಎಲ್ಲ ನಾನು ಫ್ರೆಶ್ ಅಪ್ ಆಗಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ತನೂ 6:30 ಎಬ್ಬಿಸಿದೆ. ಅವಳು ರೆಡಿ ಆದಳು, ಸ್ನಾನ ಎಲ್ಲ ಮುಗಿಸಿ ರೆಡಿ ಆದಳು ಓದ್ಕೋಬೇಕು ಅಂತೇಳಿ. ದಿವಾನ ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ಓದ್ಕೊ ಅಂತ ಹೇಳಿದ್ದೀನಿ. ಹಾಗಾಗಿ ಅವಳು ಕ್ಲೀನ್ ಮಾಡ್ಕೋತಾ ಇದ್ದಾಳೆ. ನಾನು ಇನ್ನು ಕಸ ಎಲ್ಲ ಗುಡಿಸ್ಕೊಬೇಕು. ಹಾಗೆ ಅದಕ್ಕಿಂತ ಮುಂಚಿತವಾಗಿ ಈಗ ಫಸ್ಟ್ ಬ್ರೇಕ್ಫಾಸ್ಟಿಗೆಲ್ಲ ತಯಾರಿ ಮಾಡ್ಕೊಳ್ಳೋಣ, ಎಲ್ಲ ಕಟ್ಟಿಂಗ್ಸ್ ಎಲ್ಲ ಮುಗಿಸ್ಬಿಡೋಣ ಅಂತೇಳಿ ಅದನ್ನು ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಇದು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಟೊಮೆಟೊ ಬಾತ್ ಮಾಡೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಾಡ್ತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದೇ ಒಂದು ಸ್ವಲ್ಪ ಒಂದು ಕಾಲು ಭಾಗ, ಒಂದು ಭಾಗ, ಚಿಕ್ಕ ಭಾಗದಲ್ಲಿ ಕಾಲು ಭಾಗದಷ್ಟು ತೆಂಗಿನಕಾಯಿನ ಆಲ್ರೆಡಿ ನಾನು ಕಟ್ ಮಾಡಿ ಸಣ್ಣದಾಗಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿನ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ. ಹಾಗೆಯೇ ಇಲ್ಲಿ 2 ಟೊಮೆಟೊ ರುಬ್ಬೋದಕ್ಕೆ ಹಾಕ್ಕೋತಾ ಇದ್ದೀನಿ. 1 ಟೊಮೆಟೊನ ಒಗ್ಗರಣೆಗೆ ಹಾಕ್ಕೋತೀನಿ. ಹಾಗೆ ಶುಂಠಿ ಅಷ್ಟೇ 1.5 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿನ ಈಗ ತೊಳೆದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಹಾಗೆ ಈಗ ಶುಂಠಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆಲ್ರೆಡಿ ನಾನು ತುಂಬ ಸತಿ ತೋರಿಸಿದ್ದೀನಿ. ಟೊಮೆಟೊ ಬಾತು ಎಲ್ಲ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಟೊಮೆಟೊ, ಈರುಳ್ಳಿ, ತೆಂಗಿನಕಾಯಿ ಇಷ್ಟನ್ನು ಹಾಕ್ಬಿಟ್ಟು ರುಬ್ತಾ ಇದ್ದೀನಿ ಈಗ ನಾನು. ಹಾಗೆ ಇಲ್ಲಿ ನಾನು ಎಣ್ಣೆ ಹಾಕಿ ಸ್ವಲ್ಪ 2 ಏಲಕ್ಕಿ, ಹಾಗೆಯೇ 5 ಲವಂಗ, 1.5 ಇಂಚಷ್ಟು ಚಕ್ಕೆ, ಹಾಗೆ ಒಂದೇ ಒಂದು ಪಲಾವ್ ಎಲೆ ಹಾಕಿದ್ದೀನಿ. ಮಸಾಲ ಕಡಿಮೆ ಹಾಕಿದ್ದೀನಿ, ಗರಂ ಮಸಾಲ. ಈರುಳ್ಳಿ ಅಷ್ಟೇ, 1 ಈರುಳ್ಳಿ, ಹಾಗೆ ಒಂದು 4 ಹಸಿರು ಮೆಣಸಿಕಾಯಿ, ಸ್ವಲ್ಪ ಕರಿಬೇವು ಇಷ್ಟ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ನಾನು ಮೆಂತ್ಯ ಸೊಪ್ಪಿತ್ತು, ಹಂಗಾಗಿ ಒಂದು ಹಿಡಿಯುವಷ್ಟು ಮೆಂತ್ಯ ಸೊಪ್ಪನ್ನು ನಾನು ತೊಳೆದಾಕ್ತಾ ಇದ್ದೀನಿ. ಇದ್ರೆ ಹಾಕೋಬೋದು, ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಬೋದು. ಇನ್ನೂ ಸ್ವಲ್ಪ ಜಾಸ್ತಿ ಮೆಂತ್ಯ ಸೊಪ್ಪು ಹಾಕಿದರೆ ಮೆಂತ್ಯ ಬಾತೆ ಆಗೋಗೋದು. ಹಾಗೆ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಟೊಮೆಟೊನು ಮಧ್ಯದಲ್ಲಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಟೊಮೆಟೊ ಬಾತಲ್ಲಿ, ಹಾಗಾಗಿ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ನಾನು ರುಬ್ಬಿಟ್ಕೊಂಡಂಥ ಮಸಾಲೆ ಏನಿದೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ಇಲ್ಲಿ 1.5 ಗ್ಲಾಸಷ್ಟು ಅಕ್ಕಿನ ಹಾಕಿದ್ದೀನಿ ನಾನು. 1.5 ಪಾವು ಅಕ್ಕಿ ಹಾಕಿ ಅಕ್ಕಿನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸಿದ್ದೀನಿ. ಇನ್ನು ನೀರನ್ನ ನಾವು ಯಾವ ರೀತಿ ಹಾಕ್ಕೋಬೇಕಂದ್ರೆ, ಮಾಮೂಲಿಯಾಗಿ ನಾವು 1 to ಡಬಲ್ ನೀರು ಹಾಕ್ಕೋಬೇಕು. 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರನ್ನ ಹಾಕ್ತಾಯಿದ್ದೀನಿ. ನೀರು ಹಾಕಿದ್ದಾಯಿತು. ಈಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಆದಮೇಲೆ ಈಗ ಇದಕ್ಕೆ ಸ್ವಲ್ಪ ನಾನು ಖಾರಕ್ಕೆ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ಅದರ ಜೊತೆಗೆ ನಾನು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಮೊಸರನ್ನ ಸೇರಿಸಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೊಸರು ಹಾಕಿದರೆ, ಹಾಗಾಗಿ ಸ್ವಲ್ಪ ಮೊಸರನ್ನು ಸೇರಿಸಿದ್ದೀನಿ. ರುಚಿಗೆ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ. ಈಗ ಕುದೀತಾ ಬಂದಾದಮೇಲೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಡ್ತೀನಿ. 3 ವಿಷಲ್ ಹಾಕ್ಸ್ಕೊತೀನಿ. 3 ವಿಷಲ್ಗೆ ಕರೆಕ್ಟಾಗಿ ಆಗುತ್ತೆ. ಈಗ ವಿಷಲ್ ಹಾಕೋದಕ್ಕೆ ಇಟ್ಬಿಟ್ಟು ತನಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ನಾನು ಆ್ಯಪಲ್ ಮತ್ತು ಆರೆಂಜನ್ನ ನಾನು ಹಾಕ್ತಾಯಿದ್ದೀನಿ. ನಾನು ಯೂಶ್ವಲಿ ಇದೇ ಥರ ಆರೆಂಜನ್ನ ತರೋದು. ಈ ಆರೆಂಜ್ ಹುಳಿ ಇರುತ್ತಾ ಅಂತ ಕೇಳಿದ್ರೆ ಅದರಲ್ಲಿ ದಪ್ಪದಾಗಿ ಕಲರ್ ಚೆನ್ನಾಗಿ ನೋಡಿಕೊಂಡೇ ತರೋದು. ಕಾಯಿ ಥರ ಇದ್ದರೆ ಗೊತ್ತಾಗ್ಬಿಡುತ್ತೆ ನನಗೆ. ಯಾಕಂದರೆ ತುಂಬ ಆರೆಂಜು ಇರುತ್ತೆ ನೋಡಿ, ಅದರಲ್ಲಿ ಸುಮಾರು ಸತಿ ನಾನು ಗಮನಿಸಿದಂಗೆ ಏನಂದರೆ, ಒಂದೊಂದು ಸತಿ ಹುಳ ಇರುತ್ತೆ, ತುಂಬ ಆರೆಂಜ್ ಇರುತ್ತೆ ನೋಡಿ, ಆರೆಂಜ್ ಕಲರಲ್ಲಿ ಆರೆಂಜು, ಅದರಲ್ಲಿ ಹುಳ ಇರುತ್ತೆ. ಹಂಗಾಗಿ ನೋಡಿಕೊಂಡು ಆರೆಂಜನ್ನು ನಾನು ಯೂಸ್ ಮಾಡ್ತೀನಿ. 1-2 ಸತಿ ನನಗೆ ಆ ಥರ ಆರೆಂಜಲ್ಲಿ ಹುಳ ಇರೋದು ನೋಡಿದ್ದೀನಿ. ಅದು ಸೇಮ್ ಆರೆಂಜ್ ಕಲರಲ್ಲೇ ಹುಳ ಇರುತ್ತೆ. ಹಂಗಾಗಿ ನನಗೆ ಭಯ ಒಂದೊಂದು ಸತಿ ಆ ಆರೆಂಜ್ ನಂಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ತನಗೂ ಇಷ್ಟ ಆಗೋದಿಲ್ಲ. ತನಗೆ ಅಂತಲೇ ಅದು ತಿನ್ಸೋಕ್ಕೋಗಿ ಹುಳ ನೋಡಿದ್ದೆ ನಾನು. ಈಗ ತನು ರೆಡಿ ಆಗ್ತಾ ಇದ್ದಾಳೆ. ಕೂತ್ಕೊಂಡು ಓದ್ಕೊಂಡು ಆದಮೇಲೆ ಅವಳು ರೆಡಿ ಆಗ್ತಾ ಇದ್ದಾಳೆ. ಈಗ ಗಂಟೆ ಇವಾಗ 8:15 ಆಗ್ತಾ ಬಂತು.
ಬ್ರೇಕ್ಫಾಸ್ಟ್ ಅಂತೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಗಿದೆ. ಇನ್ನು ಇವ್ರಿಗೆ ಹಾಕ್ಕೊಡ್ಬೇಕು. ನನ್ನ ಹಸ್ಬೆಂಡು ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರಿಗೂ ಬಟ್ಟೆಗಳು ಕೊಟ್ಬಿಟ್ಟು ಈಗ ನಾನು ತಲೆ ಬಚ್ತಾ ಇದ್ದೀನಿ. ಒಂದೇ ಜಡೆ ಹಾಕ್ತಾಯಿದ್ದೀನಿ. ಈಗ 2 ಜಡೆ ಅಂದರೆ ಮತ್ತೆ ಬೈತಲೆಲ್ಲ ತೆಗೆದ್ಬಿಟ್ಟು ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಒಂದೇ ಜಡೆ ಹಾಕ್ತಾಯಿದ್ದೀನಿ. ತನು ಅಷ್ಟೇ ಮಾಮೂಲಿಯಾಗಿ ಒಂದು ಪೌಡ್ರನ್ನ ಮಾತ್ರ ಅಪ್ಲೈ ಮಾಡ್ಕೊತಾಳೆ ಅಷ್ಟೇ. ಪೌಡ್ರನ್ನ ಹಾಕ್ಕೊಂಡು ಒಂದು ಬೊಟ್ಟಿಕ್ಕೋತಾಳೆ. ಬಫ್ ಇದೆ, ಬಫ್ ಇದ್ದರೂ ಕೂಡ ಕೈಯಲ್ಲೇ ಹಚ್ಕೋತಾಳೆ ಅವಳು. ಅದಾದಮೇಲೆ ಇವಾಗ ಕುಕ್ಕರು ಮುಚ್ಚಳನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಆಗಿದೆಯಾ ಅಂತ ಹೇಳ್ಬಿಟ್ಟು. ಸ್ವಲ್ಪ ನೀರಿನ ಅಂಶ ಇತ್ತು, ಸ್ವಲ್ಪ ಬೇಗನೆ ತೆಗೆದುಬಿಟ್ಟೆ ನಾನು. ಮತ್ತೆ ಆಮೇಲೆ ಲಂಚ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಮತ್ತು ಮುಚ್ಚಳ ಮುಚ್ಚಿ ಅದನ್ನು ಇನ್ನೊಂದು ಸ್ವಲ್ಪ ಡ್ರೈ ಮಾಡಿದೆ. ಅದಾದಮೇಲೆ ಇವಾಗ ಲಂಚ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ತನು ಹಶ್ವಾಗ್ತಾಯಿತ್ತು, ಬೇಗ ಇದ್ದಿದ್ಲಲ್ವ ಹಶ್ವಾಗ್ತಾಯಿತ್ತು ಅಂತ ಅಂದ್ಲು ಅಂತ ಸ್ವಲ್ಪ ಏರು ಹೋಗಿಸ್ಬಿಟ್ಟೆ ನಾನು. ಹಂಗಾಗಿ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಇತ್ತು. ಮತ್ತು ನಾನೀಗ ಮುಚ್ಚಳ ಮುಚ್ಚಿಬಿಟ್ಟು ವಿಷಲ್ ಹಾಕ್ತಾಯಿದ್ದೀನಿ. ಅಂದರೆ ಏನು ಸ್ಟವ್ ಆನ್ ಮಾಡಲ್ಲ, ಹಬೆಯಲ್ಲಿ ಚೆನ್ನಾಗಿ ಹಿಂಕೊಳ್ಳುತ್ತೆ. ಚೆನ್ನಾಗಿ ಬೆಂದಿತ್ತು, ಸ್ವಲ್ಪ ನೀರಿನ ಅಂಶ ಇತ್ತಷ್ಟೇ. ತನುಗೆ ಹಾಕ್ಕೊಟ್ಟಿದ್ದೀನಿ, ಅವಳು ತಿಂತಾ ಇದ್ದಾಳೆ. ಮೊಸರು ಬಜ್ಜಿ ಮಾಡಲಿಲ್ಲ ನಾನು, ಸ್ವಲ್ಪ ಮೊಸರಿತ್ತು ಅದನ್ನೇ ನಾನು ಸೈಡ್ಗೆ ಹಾಕ್ಕೊಟ್ಟಿದ್ದೀನಿ, ಹಂಗೆ ತಿಂತಾ ಇದ್ದಾಳೆ. ಲಂಚ್ ಬಾಕ್ಸ್ ಎಲ್ಲ ಈಗ ನಾನು ರೆಡಿ ಮಾಡಿದ್ದಾಯಿತು. ನನ್ನ ಹಸ್ಬೆಂಡ್ ಸ್ನಾನ ಎಲ್ಲ ಮುಗಿಸಿ ಅವರು ಕೂಡ ರೆಡಿಯಾಗಿ ಬಂದು ಇವಾಗ ತನುಗೂ ತಿನ್ನಿಸಿ ಅವರು ತಿಂತಾರೆ. ಅವಳು ತಿಂತಾ ಇದ್ಲು, ಸ್ವಲ್ಪ ಅವರು ಬೇಗ ಬೇಗ ತಿನ್ನಿಸ್ತಾರೆ. ಅವರು ತಿಂದು ಇಬ್ಬರದ್ದು ಬೇಗ ಆಗೋಗುತ್ತೆ. ಸೊ ನನ್ನ ಕೆಲಸ ಅಂತೂ ರೆಡಿ ಆಯಿತು. ಬೆಳಗ್ಗೆನೇ ಈಗ ಬಟ್ಟೆ ಒಂದು ವಾಶ್ ಆಗಿಬಿಟ್ರೆ ಇನ್ನು ಆಲ್ಮೋಸ್ಟು ಇನ್ನು ನಾನು ಫ್ರೀ ಆಗಿಬಿಡ್ತೀನಿ. ಇನ್ನು ಅಷ್ಟೊಂದೇನು ನನಗೆ ಕೆಲಸ ಇರೋದಿಲ್ಲ. ಮಧ್ಯಾಹ್ನ ಏನಾದರೂ ಅಡುಗೆ ಮಾಡಬೇಕಂದ್ರೆ ಮಾತ್ರ ಅಡುಗೆ ಕೆಲಸ ಇರುತ್ತೆ. ಇನ್ನು ನೆಲಗಿಲ್ಲ ಒರೆಸ್ಕೊಳ್ಳೋದು, ಸ್ನಾನ, ಪೂಜೆ ಆ ಕೆಲಸಗಳಿರುತ್ತೆ. ಹಾಗೆ ಈಗ ನಾನು ಬಟ್ಟೆ ಹಾಕ್ತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆನೇ ಹಾಕ್ಕೊಂಡ್ರೆ ಒಂದೊಂದು ಸತಿ ಮಧ್ಯಾಹ್ನ ಮೇಲೆ ನೀರಿಲ್ಲದೆ ಆಗ್ಬಿಡುತ್ತೆ. ಈ ನಡುವೆ ನೀರಿಗೆ ಪ್ರಾಬ್ಲಮ್ ಅಂತ ಹೇಳಿದ್ನಲ್ವ, ಹಂಗಾಗಿ ಒಂದೊಂದು ಸಲ ನೀರಿಲ್ಲದೆ ಆಗ್ಬಿಡುತ್ತೆ ಅಂತೇಳಿ ಬೆಳಗ್ಗೆನೇ ಹಾಕ್ತಾಯಿದ್ದೀನಿ ಅಷ್ಟೇ. ಹಾಗೆ ನನ್ನ ಹಸ್ಬೆಂಡು ಇವಾಗ ಬ್ರೇಕ್ಫಾಸ್ಟ್ ಆಯಿತು. ತನಗೆ ತಿನ್ಸಾದ್ಮೇಲೆ ಅವರು ಕೂಡ ತಿಂತಾಯಿದ್ದಾರೆ. ಇನ್ನು ಅವರು ಹೊರಟ್ರು, ಅವರು ನೀರಿನ ಬಾಟ್ಲೆಲ್ಲ ತುಂಬಿಕೊಂಡು ಹೊರಟ್ರು. ಈಗ ನಾನು ಕೂಡ ಲಂಚ್ ಬಾಕ್ಸ್ ಎಲ್ಲ ಕೊಟ್ಟು ತನಗೆ ಬಾಯ್ ಮಾಡಿ ಕಳಿಸ್ತಾ ಇದ್ದೀನಿ. ಬಾಯ್ ಮಾಡಿ ಕಳಿಸಿ ಅವಳಿಗೆ ಅಲ್ಲೇ ನಿಂತ್ಕೊಬೇಕು. ನಿಂತ್ಕೊಂಡ್ಬಿಟ್ಟು ಹೋಗೋ ತನಕನೂ ಅವಳು ನೋಡ್ತಾನೇ ಇರ್ತಾಳೆ, ಬಾಯ್ ಮಾಡ್ತಾನೇ ಇರ್ತಾಳೆ. ಅವಳಿಗೆ ಬಾಯ್ ಮಾಡಿ ಕಳಿಸ್ಬೇಕು. ಆ ರೀತಿಯೇ ಡೈಲಿ ಅಲ್ಲಿ ಕೆಳಗಡೆ ನೋಡ್ತಾನೇ ಇರಬೇಕು. ಕಳಿಸಾದ್ಮೇಲೆ ಬಂದು ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಟೊಮೆಟೊ ಬಾತ್ ಜೊತೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂತಾಯಿದ್ದೀನಿ. ಬೆಳಗ್ಗೆನೇ ಕೆಲಸಗಳು ಮಾಡ್ತಾ ಮಾಡ್ತಾ ಗಡಿಬಿಡಿ ಇರುತ್ತೆ. ಆಮೇಲೆ ಕಳಿಸಿದ ಮೇಲಂತೂ ಸ್ವಲ್ಪ ಫ್ರೀ ಆಗ್ತೀನಿ. ಫ್ರೀ ಆದಾಗ ಸೀರಿಯಲ್ ನೋಡ್ಕೊಳ್ಳೋದು, ಸ್ವಲ್ಪ ಫೋನ್ಗಿನ್ ನೋಡೋದು, ಯಾವ್ದಾದ್ರು ಕಮೆಂಟ್ಸು ರಿಪ್ಲೈ ಹಾಕೋದಿದ್ರೆ ರಿಪ್ಲೈ ಹಾಕೋದು, ಸ್ವಲ್ಪ ಎಡಿಟಿಂಗ್ ಕೆಲಸ ಏನಾದರೂ ಎಡಿಟಿಂಗ್ ಮಾಡ್ಕೊಳ್ಳೋವಂಥದ್ದು, ಇದನ್ನೆಲ್ಲ ಮಾಡ್ಕೋತಾ ಇರ್ತೀನಿ. ನಾನು ಈ ನಡುವೆ ಒಂದೊಂದು ಸತಿ ಬೆಳಗ್ಗೆನೇ ವಿಡಿಯೋಸ್ ಹಾಕ್ತೀನಿ. ನನಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಹಾಕ್ತಾಯಿದ್ದೀನಿ. ಒಂದೊಂದು ಸತಿ ಸಂಜೆ ನೈಟ್ ಹಾಕ್ತೀನಿ. ಈ ರೀತಿ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಒಂದೇ ಟೈಮ್ ಮೇಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ, ಹಾಗಾಗ್ತಾಯಿದೆ. ಸದ್ಯಕ್ಕೆ ಇವಾಗ ನೈಟ್ ಹಾಕ್ಕೊಂಡು ಬರ್ತಾಯಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ. ಹಾಗೆ ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಅದೆಲ್ಲ ಮಾಡಿಕೊಂಡೆ. ಆಮೇಲೆ ಇವಾಗ ರೆಡಿಯಾಗಿದ್ದೀನಿ ನೋಡಿ. 3:30 ಆಯಿತು. ನನ್ನ ಹಸ್ಬೆಂಡ್ ಈಗ ಬಂದಿದ್ದಾರೆ. ಅವರು ಕೂಡ ಇವಾಗ ಸ್ವಲ್ಪ ಏನೋ ಹೊರಗಡೆ ಕೆಲಸ ಇತ್ತು, ಹಂಗಾಗಿ ಆಧಾರ್ ಕಾರ್ಡು ಅದು ಇದು ಎಲ್ಲ ತೊಗೊಂಡು ಹೊರಟಿದ್ದೀವಿ. ತನೂ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸ್ವಲ್ಪ ಬೆಂಗಳೂರು ಹೋಗಬೇಕಿತ್ತು. ನನ್ನ ಹಸ್ಬೆಂಡು ಬಂದು ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ಕೂಲ್ ಹತ್ರ ಹೋಗಿ ತನ್ನನ್ನು ಪಿಕ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ನಾವು. ನಾವು ಈ ಕಡೆ ಇಸ್ರೋ ಲೇಔಟ್ ಹತ್ರ ಒಂದು ಬೆಂಗಳೂರು ಇದೆ, ಅಲ್ಲಿ ಹೋದ್ವಿ. ಅಲ್ಲಿ ತುಂಬ ರಶ್ ಇತ್ತು, ಅಲ್ಲಿ ಆಗಲಿಲ್ಲ. ಅದಾದಮೇಲೆ ಸೀದಾ ನಾವು ಕುಮಾರಸ್ವಾಮಿ ಲೇಔಟ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ವಿ, ಬಟ್ ಅಲ್ಲೂ ಕೆಲಸ ಆಗಲೇ ಇಲ್ಲ ಇವತ್ತು. ಹಾಗಾಗಿ ಸಾಯಂಕಾಲ ಆಗೇ ಹೋಯ್ತು. ಅಲ್ಲಿ 2-3 ಕಡೆ ಹೋಗಿ ಬೇರೆದು ಅಂತ ನೋಡ್ಕೊಂಡು ಹೋದ್ವಿ. ಆಮೇಲೆ ಸೈಬರ್ಗೆ ಹೋದ್ವಿ, ಅಲ್ಲೂ ಕೂಡ ಆಗಲಿಲ್ಲ.
ಹಾಗಾಗಿ ಈಗ ಮನೆಗೆ ಹೋಗಬೇಕು. ಮನೆಗೆ ಹೋಗೋದಕ್ಕಿಂತ ಮುಂಚೆ ಹೊರಗಡೆ ಕರ್ಕೊಂಬಂದರೆ ಏನು ಕೊಡಿಸ್ದೆ ಅಂತೂ ಕರ್ಕೊಂಡೋಗಲ್ಲ ನನ್ನ ಹಸ್ಬೆಂಡು. ಏನು ಕೇಳ್ತೀವಿ, ಏನು ಕೇಳೋದೇ ಬೇಡ, ಕೊಡಿಸ್ಬಿಡ್ತಾರೆ. ಏನು ಕೊಡಿಸ್ಲಿ ಅಂತ. ನನಗಂತೂ ಫೇವ್ರೇಟ್ ಅಂತಂದರೆ ರಸ್ಮಲೈ. ನಾನು ರಸ್ಮಲೈ ತೊಗೊಂಡೆ. ತನು ರಸಗುಲ್ಲ ತೊಗೊಂಡ್ಳು. ಅವಳು ಒಂದೊಂದು ಸತಿ ರಸಗುಲ್ಲ, ಒಂದೊಂದು ಸತಿ ರಸ್ಮಲೈ, ಬಾದಾಮ್ ಹಲ್ವಾ ಈ ಥರದ್ದು ತೊಗೊತಾಳೆ. ಇವತ್ತು ರಸಗುಲ್ಲ ತೊಗೊಂಡ್ಳು. ಇಲ್ಲೊಂದು ಸ್ವೀಟ್ ಅಂಗಡಿ ಇದೆ, ತುಂಬ ಚೆನ್ನಾಗಿರುತ್ತೆ ಸ್ವೀಟು, ಇಸ್ರೋ ಲೇಔಟಲ್ಲಿ. ಅಲ್ಲೇ ತೊಗೊಳ್ತಾ ಇದ್ದೀವಿ. ನನಗಂತೂ ರಸಮಲೈ ಸಖತ್ ಇಷ್ಟ. ಫ್ರೆಂಡ್ಸ್, ಗಂಟೆಗೆ 6:25 ಆಯಿತು. ಈಗ ಮನೆಗೆ ಬಂದ್ವಿ. ಇವತ್ತು ಏನೋ ಕೆಲಸ ಅಂತ ಹೋದ್ವಿ, ಬಟ್ ಆ ಕೆಲಸ ಆಗಲಿಲ್ಲ. ಇಷ್ಟೋ ತನಕ ಆಗೋಯ್ತು. 3:15 ಹೋಗಿದ್ದು, 3:25ಕ್ಕೆ ಹೋದ್ವಿ. 6:25ಕ್ಕೆ ಬಂದಿದ್ದೀವಿ ಮನೆಗೆ. 3 ಅವರು ಟೈಮ್ ಹೋಯ್ತು. ಹಾಗೆಯೇ ಮೇಲೆ ಬಟ್ಟೆ ಒಣ ಹಾಕಿದ್ದೀನಿ. ಈಗ ಬಟ್ಟೆ ತರಬೇಕು. ಸಾಂಬಾರು ನೆನ್ನೆ ಮಾಡಿರೋದು, ಬೇಳೆ ಮತ್ತು ನುಗ್ಗೆಕಾಯಿ ಸಾಂಬಾರು ಸ್ವಲ್ಪ ಇದೆ. ಅದ್ರ ಜೊತೆಗೆ ಏನಾದರೂ ಮಾಡ್ಕೋಬೇಕು, ರೈಸ್ ಮಾಡ್ಕೋಬೇಕಷ್ಟೇ, ಇಲ್ಲಾಂದರೆ ಮುದ್ದೆ ಮಾಡ್ಕೊಳ್ಳೋದು. ನೋಡ್ಬೇಕು. ಈಗ ಸದ್ಯಕ್ಕೆ ಮೇಲೆ ಹೋಗಿ ಬಟ್ಟೆ ತರ್ತೀನಿ. ಇನ್ನು ಕಾಫಿ ಟೀ ಏನಾದರೂ ಮಾಡ್ಕೊಂಡು ಕುಡಿಬೇಕು. ತಾನು ಯೂನಿಫಾರ್ಮಲ್ಲೇ ಕರ್ಕೊಂಡೋಗಿದ್ದೆ. ಓಕೆ, ಆಮೇಲೆ ಸಿಗ್ತೀನಿ. ಹಾಗೆ ಫ್ರೆಂಡ್ಸ್, ಆನ್ಲೈನಲ್ಲಿ ನಾನು ಡ್ರೆಸ್ಗಳನ್ನ ಆರ್ಡ್ರ್ ಮಾಡಿದ್ದೀನಿ ತನುಗೆ. ಇದೊಂದು ಆರ್ಡ್ರ್ ಮಾಡಿದ್ದೆ, ಅಂದರೆ ರೆಗ್ಯುಲರಾಗಿ ಎಲ್ಲಾದರೂ ಹಾಕ್ಕೊಂಡು ಹೋಗೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ. ಡಂಗ್ರಿ ಅಂತ ಬರುತ್ತೆ ನೋಡಿ, ಅದು ಆ ಡ್ರೆಸ್ ಇದು. ನಾವು ನಮ್ಮ ಕಾಲದಲ್ಲಿ ಇದನ್ನು DDLG ಅಂತ ಇದ್ವಿ, ಈಗ ಡಂಗ್ರಿ ಅಂತ ಇರೋದು. DDLG ಫಿಲ್ಮ್ ಬಂದಾಗ ಕಾಜಲ್ ಹಾಕೋತಾ ಇದ್ದಿದ್ದಕ್ಕೆ ಅದು ತುಂಬ ಫೇಮಸ್ ಆಗಿಬಿಟ್ಟಿತ್ತು ಡ್ರೆಸ್ಸು ಆ ಕಾಲದಲ್ಲಿ. ನನ್ನ ಹತ್ರನೇ 2 ಜೊತೆ ಇತ್ತು ಇದು. ಆವಾಗ ತುಂಬ ಫೇವ್ರೆಟ್ ಡ್ರೆಸ್ಸು ನಂದದು. ಅದೇ ಥರದ್ದು ನಾನು ಆನ್ಲೈನಲ್ಲಿ ನೋಡಿದೆ, ನನಗೆ ಇಷ್ಟ ಆಯಿತು. ಈ ನಡುವೆ ಈ ಥರದ್ದೆಲ್ಲ ಸ್ವಲ್ಪ ಚೆನ್ನಾಗಿ ಹಾಕ್ಕೋತಾ ಇದ್ದಾರೆ, ಟ್ರೆಂಡ್ ಆಗಿದೆ ಇದು, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗ್ರೇ ಕಲರಲ್ಲಿ ನಾನು ಆರ್ಡ್ರ್ ಮಾಡಿದೆ. ಇದರ ಪ್ರೈಸ್ ಬಂದುಬಿಟ್ಟು 357. ಪ್ರೈಸ್ ಕೂಡ ಕಡಿಮೆ ಇತ್ತಲ್ವಾ ಅಂತೇಳಿ ನೋಡೋಣ ಹೇಗಿದೆ. ರಿವ್ಯೂ ನೋಡಿದೆ, ರಿವ್ಯೂ ಕೂಡ ಚೆನ್ನಾಗಿತ್ತು, ಹಂಗಾಗಿ ಇದನ್ನು ಆರ್ಡ್ರ್ ಮಾಡಿದೆ. ವೈಟ್ ಕಲರ್ ಟೀ ಶರ್ಟ್ ಬರುತ್ತೆ ನೋಡಿ, ಇದು ಒಳಗಡೆ ವೈಟ್ ಕಲರ್ ಟೀ ಶರ್ಟು, ಹಾಗೆಯೇ ಗ್ರೇ ಕಲರಲ್ಲಿ ಇದು ಸ್ಕರ್ಟ್ ಬರುತ್ತೆ. ಸ್ಕರ್ಟ್ ಬಂದ್ಬಿಟ್ಟು ಈ ಉಲ್ಲನ್ ಕ್ಲಾತ್ ಬರುತ್ತೆ ನೋಡಿ, ಆ ರೀತಿ ಟೀ ಶರ್ಟು ಕ್ಲಾತ್ ಬರುತ್ತಲ್ವ, ಸಾಫ್ಟ್ ಕ್ಲಾತ್ ಆ ರೀತಿಯಾಗಿದೆ ನೋಡಿ. ನೋಡೋದಕ್ಕೆ ಈ ರೀತಿಯಾಗಿದೆ. ಪರ್ಫೆಕ್ಟಾಗಿ ಮೀಡಿಯಮ್ ಸೈಜಲ್ಲಿ ನಾನು ಆರ್ಡ್ರ್ ಮಾಡಿದೆ, ಕರೆಕ್ಟಾಗಿತ್ತು. ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿತ್ತು. ಓಕೆ ಥರ ಇದೆ, ತುಂಬ ಚೆನ್ನಾಗಿದೆ ಅಂತೇನಿಲ್ಲ, ಓಕೆ ಥರ ಇದೆ. ಕ್ಲಾತ್ ಎಲ್ಲ ಒಂಥರ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಆದರೆ ಈ ಪ್ರೈಸಿಗೆ ಇನ್ನು ಯಾವ ಥರ ಬರುತ್ತೆ ಹೇಳಿ, ಚೆನ್ನಾಗಿದೆ. ರೆಗ್ಯುಲರಾಗಿ ಅಂದರೆ ಎಲ್ಲಾದರೂ ಹೋಗ್ಬೇಕಾದ್ರೆ ಹಾಕ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ, ಮಾಡ್ರನ್ ಡ್ರೆಸ್ ಅಂತೇಳಿ ಆರ್ಡ್ರ್ ಮಾಡಿದೆ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವ್ಲಾಗು. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.